ಶ್ರೀಮಾತ್ರೇ ನಮಃ. ಓಂ ನಮಃ ಶಿವಾಯ. ನಮಸ್ತೆ ಪ್ರಿಯ ವೀಕ್ಷಕರೇ, ಮಹಾಯೋಗಿ ಜ್ಞಾನ ತಾಣಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಈ ವಿಡಿಯೋದಲ್ಲಿ ಕಟಕ ರಾಶಿಯವರಿಗೆ 2026 ವರ್ಷ ಹೇಗಿರುತ್ತೆ, ಏನೆಲ್ಲ ರಾಶಿಗಳನ್ನು ಹೊತ್ತು ತಂದಿರುತ್ತೆ, ನಿಮ್ಮ ಮುಂದಿನ ಜೀವನ ಹೇಗಿರುತ್ತೆ, ಭವಿಷ್ಯ ಏನೋದನ್ನ ನಾನು ತಿಳಿಸ್ಕೊಡ್ತೇನೆ. ಕಟಕ ರಾಶಿಯವರಿಗೆ ಕಳೆದ ವರ್ಷದಿಂದಲೂ ಆದಷ್ಟು ಕಷ್ಟಗಳನ್ನೇ ನೀವು ನೋಡ್ಕೊ ಬಂದಿದ್ದೀರ. ಇನ್ನು ಜೂನ್ವರೆಗೂ ಒಂದು ಸಲ ಗುರು ನಿಮ್ಮ ರಾಶಿಗೆ ಬರೋವರೆಗೂ ನೀವು ತಾಳ್ಮೆಯಿಂದ ಮುಂದುವರಿಬೇಕಾಗುತ್ತೆ. ಗುರುವು ವ್ಯಯಸ್ಥಾನದಲ್ಲಿ ಇಟ್ಕೊಂಡು ಕಳೆದ ವರ್ಷದಿಂದಲೂ ಅಪ್ ಟು ಜೂನ್ವರೆಗೂ ನಿಮಗೆ ಆರೋಗ್ಯ ವಿಚಾರವಾಗಿ, ಮಕ್ಕಳ ವಿಚಾರವಾಗಿ ಅತಿ ಹೆಚ್ಚಿನ ಖರ್ಚನ್ನು ತಂದುಕೊಡ್ತಾರೆ. ಹಾಗೆ ರಥ ಅಲದಾಟ, ಪ್ರಯಾಣಗಳಲ್ಲಿ ಜಾಸ್ತಿ ಖರ್ಚು, ನಿಮಗೆ ಹೇಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಕೆಲವೊಂದು ಘಟನೆಗಳು ಘಟಿಸ್ತಾ ಹೋಗ್ತಾ ಇರ್ತವೆ. ಹಾಗೆ ಒಂದು ಸಲ ಜೂನ್ ನಂತರ ಗುರು ನಿಮ್ಮ ರಾಶಿಗೆ ಬಂದ ನಂತರ ನೀವು ನಿಮ್ಮ ಸೆಲ್ಫ್ ಐಡೆಂಟಿಟಿ ಬಗ್ಗೆ, ನಾನು ಯಾರು, ನನ್ನ ವ್ಯಕ್ತಿತ್ವವೇನು, ನನ್ನ ಅಸ್ತಿತ್ವವೇನು ಅನ್ನೋದನ್ನ ನೀವು ಜಾಸ್ತಿ ಗಮನ ಕೊಡ್ತೀರಾ. ಹೊಸ ಕೋರ್ಸ್ಗಳನ್ನ ಕಲಿತೀರಾ, ಹೊಸ ಸ್ಕಿಲ್ಗಳು ಕಲಿತೀರಾ. ಹಾಗೆ ತಮ್ಮ ದೇಹದ ಬಗ್ಗೆ, ಆರೋಗ್ಯದ ಬಗ್ಗೆ ತುಂಬ ಗಮನವನ್ನು ಕೊಡ್ತೀರಾ. ಕೆಲವರು ಜಿಮ್ಗಳಿಗೆ ಹೋಗ್ತೀರಾ, ಕೆಲವರು ಯೋಗ ಮಾಡ್ತೀರಾ, ವಾಕಿಂಗ್ ಸ್ಟಾರ್ಟ್ ಮಾಡ್ತೀರಾ. ಹೊಸ ಹ್ಯಾಬಿಟ್ನ ಜೂನ್ ನಂತರ ನೀವು ಸ್ಟಾರ್ಟ್ ಮಾಡ್ಕೊಳ್ತೀರಾ. ಲಾಸ್ಟ್ ಡಿಸೆಂಬರ್ ಜನವರಿಯಲ್ಲಿ ಗುರು ಧನಸ್ಥಾನಕ್ಕೆ ಹೋಗ್ತಾರೆ, ಅಂದರೆ ಸಿಂಹ ರಾಶಿಗೆ ಹೋಗ್ತಾರೆ. ಆ ಟೈಮು 2 ತಿಂಗಳು ನಿಮಗೆ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಆ ಸಮಯದಲ್ಲಿ ಧನ ವೃದ್ಧಿ, ಕಾರ್ಯಕ್ಷೇತ್ರದಲ್ಲಿ ಅನುಕೂಲ, ಕುಟುಂಬ ವೃದ್ಧಿ, ಕುಟುಂಬದಲ್ಲಿ ಸಂತೋಷ, ಆಭರಣಗಳು ಬರುವಂಥ ಯೋಗ ನಿಮಗೆ ಆ ಕೊನೆಯ 2 ತಿಂಗಳಲ್ಲಿ ಸಿಗುತ್ತೆ. ನಿಮಗೆ ಶನಿಯು ಭಾಗ್ಯಸ್ಥಾನದಲ್ಲೇ ಸಂಚಾರ ಮಾಡ್ತಾಯಿದ್ರೆ ಈ ವರ್ಷ ಪೂರ್ತಿ ಭಾಗ್ಯಸ್ಥಾನದಲ್ಲೇ ಇರ್ತಾರೆ. ಸೊ ಭಾಗ್ಯಸ್ಥಾನದಲ್ಲಿ ಇಟ್ಕೊಂಡು ನಿಮಗೆ ತಂದೆಯ ಜೊತೆ, ಗುರುವಿನ ಜೊತೆ, ಧರ್ಮದ ಬಗ್ಗೆ ಸ್ವಲ್ಪ ನಿಮಗೆ ಅಪನಂಬಿಕೆ ಉಂಟು ಮಾಡೋ ರೀತಿ ಶನಿಯು ಕ್ರಿಯೇಟ್ ಮಾಡ್ತಾರೆ. ಯಾಕೆಂದರೆ ಶನಿ ತುಂಬ ಡಿಲೇ ಮಾಡ್ತಾರೆ, ರಿಸ್ಟ್ರಿಕ್ಟ್ ಮಾಡ್ತಾರೆ, ಯಾವುದನ್ನು ಫಲ ಕೊಡೋದಿಲ್ಲ. ತಂದೆಯ ಜೊತೆ ಸ್ವಲ್ಪ ಮನಸ್ತಾಪಗಳು ನಿಮಗೆ ಉಂಟಾಗೋ ಸಾಧ್ಯತೆ ಇರುತ್ತೆ. ಹಾಗೆ ತಂದೆಯ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ. ಅದರಲ್ಲೂ ಮುಖ್ಯವಾಗಿ ಕಾಲು, ಕೈ, ಮೂಳೆಗೆ ಸಂಬಂಧಪಟ್ಟಂತೆ ಅತಿ ಹೆಚ್ಚಿನ ತೊಂದರೆಗಳನ್ನ ನಿಮ್ಮ ತಂದೆಯವರು ಅನುಭವಿಸ್ತಾರೆ. ಅದಕ್ಕೆ ನೀವು ಸೂಕ್ತ ವೈದ್ಯರನ್ನು ಕಂಡುಬಿಟ್ಟು ಆದಷ್ಟು ಬೇಗ ಚಿಕಿತ್ಸೆಯನ್ನು ಮಾಡಿಸ್ಕೊಳ್ಳಿ. ಹಾಗೆ ತಮ್ಮ ಧರ್ಮದ ಬಗ್ಗೆ, ಕೆಲವರು ಗುರುಗಳ ಬಗ್ಗೆ ಅವರ ಒಂದು ಪ್ರಕೋಪಕ್ಕೆ ನೀವು ತುತ್ತಾಗೋ ಸಾಧ್ಯತೆ ಇರುತ್ತೆ. ಯಾಕೆಂದರೆ ಶನಿ ಡಿಲೇ ಮಾಡ್ತಾರೆ. ಹಾಗೆ ತುಂಬ ಟೆಸ್ಟ್ ಮಾಡ್ತಾರೆ. ಸೊ ಟೆಸ್ಟ್ ಮಾಡಿ ಯಾವ್ದು ಸರಿ, ಯಾವ್ದು ತಪ್ಪು, ನಾವು ಯಾವ ರೀತಿ ನಡ್ಕೋಬೇಕು, ಗುರುಗಳ ಜೊತೆ ಇರ್ಬೋದು, ಧರ್ಮದ ಜೊತೆ ಹೇಗಿರಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾರೆ. ಯಾಕೆಂದರೆ ಶನಿ ಇಸ್ ಎ ಸೋಷಿಯಲ್ ಪ್ಲಾನೆಟ್. ಸೊ ಹಾಗಾಗಿ ಸಮಾಜದಲ್ಲಿ ಹೇಗಿರಬೇಕು ಅನ್ನೋದನ್ನ ನಿಮಗೆ ಖಂಡಿತ ಕಟಕ ರಾಶಿಯವರಿಗೆ ತಿಳಿಸ್ಕೊಡ್ತಾರೆ. ಹಾಗೆ ನಿಮಗೆ ಶನಿ ಸಪ್ತಮಾಧಿಪತಿ ಹಾಗೆ ಅಷ್ಟಮಾಧಿಪತಿ ಆಗ್ತಾರೆ. ಹಾಗೆ ಒಂದು ವಕ್ರವಾಗಿ ಚಲನೆ ಮಾಡೋ ಟೈಮಲ್ಲಿ ನಿಮ್ಮ ವೈವಾಹಿಕ ಜೀವನದಲ್ಲಿ ಒಂದು ರೀತಿ ಯಾವ ರೀತಿಯಾಗಿರುತ್ತೆ ಅಂತ ಹೇಳಿದರೆ, ಕಾರ್ಯಕ್ಷೇತ್ರ ಒತ್ತಡ ಇರ್ಬೋದು, ಹಣಕಾಸಿನ ತೊಂದರೆ ಇರ್ಬೋದು, ನಿಮ್ಮ ಮಧ್ಯೆ ಸಣ್ಣ ಪುಟ್ಟ ಮನಸ್ತಾಪಗಳು ಆಗುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಆದಷ್ಟು ಒಂದು ತಾಳ್ಮೆಯನ್ನು ನೀವು ಸ್ವಲ್ಪ ದಿನ ನೀವು ಕಾಯ್ದುಕೊಂಡ್ರೆ ಯಾವುದೇ ರೀತಿಯಾದ ಒಂದು ಅನಾನುಕೂಲ ಆಗೋದಿಲ್ಲ. ಹಾಗೆ ಗುರುವು ನಿಮಗೆ ಲಗ್ನದಿಂದ ಸಪ್ತಮ ಭಾವಕ್ಕೆ ಯಾವಾಗ ಜೂನ್ನಿಂದ ದೃಷ್ಟಿ ಮಾಡ್ತಾರೋ ಆಗ ನಿಮ್ಮ ವೈವಾಹಿಕ ಜೀವನದಲ್ಲಿ ಮತ್ತು ನಿಮ್ಮ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಯಾವುದು ಬ್ರೇಕಪ್ ಆಗಿತ್ತು, ಯಾವುದೇ ಒಪ್ಪಂದಗಳು ಮಾಡ್ಕೊಳಕ್ಕೆ ಹೋದ್ರು, ಯಾವುದೇ ವ್ಯವಹಾರಕ್ಕೆ ಕೈ ಹಾಕಿದ್ರು ಯಾವುದೂ ಆಗ್ತಾ ಇರಲ್ಲ, ಮುಂದೆ ನೋಡೋಣ, ನೆಕ್ಸ್ಟ್ ಮಾಡೋಣ ಅಂತ ಇದ್ರು, ಜೂನ್ ನಂತರ ಆಗುವ ಸಾಧ್ಯತೆಗಳು ಜಾಸ್ತಿ ಇದೆ. ಹಾಗೆ ರಾಹು ನಿಮಗೆ ಅಷ್ಟಮ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ರಾಹು ನಿಮಗೆ ಡಿಸೆಂಬರ್ವರೆಗೂ ಅಷ್ಟಮ ಭಾವದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ಕಳೆದ ವರ್ಷದಿಂದಲೂ. ಸೊ ರಾಹುವಿನಿಂದ ನಿಮಗೆ ಆಕಸ್ಮಿಕ ಘಟನೆಗಳನ್ನ ಜೀವನದಲ್ಲಿ ನೋಡಿರ್ತೀರ. ದುಃಖಕಾರಕ ಸಂಗತಿಗಳನ್ನ ನೀವು ಖಂಡಿತ ಕಟಕ ರಾಶಿಯವರು ಕಂಡಿರ್ತಾರೆ. ನೀವು ಅಂದ್ಕೊಂಡೇ ಇರೋದಿಲ್ಲ, ಕೆಲವೊಂದು ದುಃಖಕರ ಘಟನೆಗಳು ನಿಮಗೆ ಬಂದಿರ್ತವೆ. ನಿಮ್ಮ ಪ್ರೀತಿ ಪಾತ್ರರಿಂದ ದುಃಖದ ಸಂದೇಶಗಳನ್ನ ಕೇಳಿರ್ತೀರ. ತುಂಬ ನಿಮಗೆ ಒಂದು ಲೈಫೇ ಟ್ರಾನ್ಸ್ಫರ್ಮೇಷನ್ ಆಗೋ ರೀತಿ ಕೆಲವೊಂದು, ಯಾಕೆಂದರೆ 8th ಹೌಸ್ ಅಷ್ಟಮ ಸ್ಥಾನ ಅನ್ನೋದೇ ಹಾಗೆ ಒಂದು ಜೀವನ ಬದಲಾವಣೆ, ಜೀವನದ ಶೈಲಿನೇ ಬದಲಾವಣೆ ಆಗುವಂಥ ಘಟನೆಗಳು ನಿಮಗೆ ನಡೀತವೆ. ಹಾಗಾಗಿ ನೀವು ತಯಾರಾಗಿರಬೇಕಾಗುತ್ತೆ. ಕೆಲವೊಂದಕ್ಕೆ ಜೀವನ ಬದಲಾವಣೆ ಜಗದ ನಿಯಮ ಅನ್ನೋಗೆ ಜೀವನದಲ್ಲಿ ಮುಂದುವರಿಬೇಕು ಅಂತ ಹೇಳಿದರೆ ಕೆಲವೊಂದನ್ನು ನಾವು ಬಿಡಬೇಕಾಗತ್ತೆ, ನಾವು ಇದಕ್ಕೆ ಹೋಗಬೇಕಾಗತ್ತೆ. ನಮ್ಮ ಪೂರ್ವಜನ್ಮ ಕರ್ಮ ಆಧಾರಿತ ನಮಗೆ ಜೀವನದಲ್ಲಿ ಘಟನೆಗಳು, ಪರಿಸ್ಥಿತಿಗಳು ಎದುರಾಗ್ತಾ ಹೋಗ್ತಾ ಇರ್ತವೆ. ಆದರೂ ರಿಸರ್ಚ್ ಫೀಲ್ಡಲ್ಲಿ ಯಾರಿದ್ದೀರಾ, ಅಕ್ರೆಸ್ ಸೈನ್ಸು, ಟ್ಯಾಕ್ಸು, ಇನ್ಶೂರೆನ್ಸ್, ಇವ್ರಿಗೆ ಸ್ವಲ್ಪ ಅನುಕೂಲ ಆಗುತ್ತೆ. ಅದರಲ್ಲೂ ಆ ಕ್ಷೇತ್ರದಲ್ಲಿ ಯಾರು ಆನ್ಲೈನಲ್ಲಿದ್ದೀರಾ, ಯಾರು
ಆನ್ಲೈನ್ ಈ ಥರ ವೃತ್ತಿಗಳಲ್ಲಿ ಆನ್ಲೈನ್ ಕೆಲಸಗಳು ಮಾಡ್ತಾಯಿದ್ರೆ, ಕಂಪ್ಯೂಟರ್ ಸಂಬಂಧಪಟ್ಟಂಗೆ ಕೆಲಸಗಳು ಮಾಡ್ತಾರೆ, ನಿಮಗೆ ಅನುಕೂಲ ಆಗುತ್ತೆ. ನೀವೊಂದು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ, ವ್ಯವಹಾರ ಕ್ಷೇತ್ರದಲ್ಲಿ ಹೆಚ್ಚಿನ ಅವಕಾಶಗಳು ಬರುತ್ತೆ. ನೀವೊಂದು ಜಗತ್ತಿಗೆ ನಿಮ್ಮಿಂದ ಒಳ್ಳೆಯ ಸೇವೆಯನ್ನು ಕೊಡ್ಬೋದು, ನಿಮಗೆ ಒಳ್ಳೆಯ ಲಾಭಗಳು ಆಗುತ್ತೆ. ಕೇತುವು ಧನಸ್ಥಾನದಲ್ಲಿದ್ದುಕೊಂಡು ನಿಮ್ಮ ಮಾತಿನಲ್ಲಿ ಸ್ವಲ್ಪ ಏರುಪೇರಾಗುವ ಸಾಧ್ಯತೆ ಇರುತ್ತೆ. ಕೇತು ಯೋಚನೆ ಹಿಂದೆ ಮುಂದೆ ನೋಡೋದಿಲ್ಲ, ಯೋಚನೆ ಮಾಡೋದಿಲ್ಲ, ತಟ್ ಅಂತ ಹೇಳ್ಬಿಡ್ತಾರೆ. ಇದರಿಂದಾಗಿ ಕುಟುಂಬದಲ್ಲಿ, ಸಂಬಂಧಿಕರಲ್ಲಿ, ಸ್ನೇಹಿತರಲ್ಲಿ ಭಿನ್ನಾಭಿಪ್ರಾಯ ಉಂಟಾಗುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ಮಾತಿನಲ್ಲಿ ಸ್ವಲ್ಪ ಜಾಗ್ರತೆ ಇರಲಿ. ಹಾಗೆ ಇಂಟೇಕ್ ಫುಡ್ಡಲ್ಲಿ ಫುಡ್ ಪಾಯ್ಸನ್ ಆಗುವ ಸಾಧ್ಯತೆ ಇರೋದರಿಂದ ಆಹಾರವನ್ನು ಸ್ವಲ್ಪ ಜಾಗ್ರತೆ ವಹಿಸಿ ನೀವು ತೆಗೆದುಕೋಬೇಕಾಗತ್ತೆ. ಹಾಗೆ ಕೇತು ಸಿಂಹರಾಶಿಯಲ್ಲಿರೋದ್ರಿಂದ ಈ ಸರ್ಕಾರದಿಂದ, ಸರ್ಕಾರಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿಗಳಿಂದ, ಅಧಿಕಾರಿಗಳಿಂದ ಸ್ವಲ್ಪ ಕಿರಿಕಿರಿ ಆಗುವಂಥ ಸಾಧ್ಯತೆ ಇರುತ್ತೆ. ನೀವು ಸರ್ಕಾರದಿಂದ ಆಗಬೇಕಾದ ಕೆಲಸಗಳು ಡಿಲೇ ಆಗ್ತಾ ಬರುತ್ತೆ. ಹಾಗೆ ಮುಖ, ಕತ್ತು ಇದ್ರ ಬಗ್ಗೆ ಸ್ವಲ್ಪ ಕೇರ್ ತಗೊಳ್ಳಿ. ಅಲ್ಲಿ ಏಟಾಗುವ ಸಾಧ್ಯತೆ, ಸ್ವಲ್ಪ ಮಾರ್ಕ್ ಆಗುವ ಸಾಧ್ಯತೆ ಇರೋದ್ರಿಂದ ಕೇತು ಸ್ವಲ್ಪ ಯಾವುದೇ ಆದರೂ ಒಂದು ಮಾರ್ಕ್ ಮಾಡ್ತಾರೆ, ಇಲ್ಲ ಕಟ್ ಮಾಡ್ತಾರೆ, ಕೇತುವಿನ ಗುಣನೇ ಹಾಗೆ ಸ್ವಲ್ಪ ಜಾಗ್ರತೆ ವಹಿಸಬೇಕಾಗುತ್ತೆ. ಅದರಿಂದ ನೀವು ಗಣಪತಿ ಆರಾಧನೆಯನ್ನು ಸ್ವಲ್ಪ ಹೆಚ್ಚಾಗಿ ಮಾಡ್ತಾ ಬನ್ನಿ. ಹಾಗೆ ನಿಮ್ಮ ಆಫೀಸ್ ಹತ್ರ ಇರ್ಬೋದು ಅಥವಾ ಮನೆ ಹತ್ರ ಇರ್ಬೋದು, ನಾಯಿಗಳಿಗೆ ಆಹಾರವನ್ನು ನೀಡ್ತಾ ಬನ್ನಿ. ಆಗ ಕೇತುವಿನ ಇಲ್ ಎಫೆಕ್ಟ್ಸ್ ಕಡಿಮೆಯಾಗಿ ನಿಮಗೆ ಶುಭ ಫಲವನ್ನು ಕೊಡ್ತಾರೆ. ಮುಖ್ಯವಾಗಿ ನೀವು ಶಿವಸಹಸ್ರನಾಮ ಪಾರಾಯಣ ನೀವು ಡೈಲಿ ಮಾಡಿ. ಯಾಕೆ ಅಂದರೆ ಎಲ್ಲ ಗ್ರಹಗಳು ಪ್ರತಿಕೂಲವಾಗಿರೋದ್ರಿಂದ ಸ್ವಲ್ಪ ನೀವು ಶಿವಸಹಸ್ರನಾಮ ಮಾಡೋದ್ರಿಂದ ಎಲ್ಲ ಮಾಡ್ದಂಗೆ ಶಿವಸಹಸ್ರನಾಮ ಪಾರಾಯಣ ಮಾಡೋದು, ಶಿವಾಲಯಕ್ಕೆ ಹೋಗಿ ಬರೋದ್ರಿಂದ ನಿಮ್ಮ ಹೆಚ್ಚಿನ ಕಷ್ಟಗಳು ನಿಮಗೆ ತೀರ್ತಾ ಹೋಗ್ತವೆ. ಹಾಗೆ ಗುರುಚರಿತ್ರೆ ಪಾರಾಯಣ ಮಾಡಿ, ಗಾಣಗಾಪುರ ಗುರುಗಳ ದರ್ಶನ ಮಾಡ್ಕೊಬನ್ನಿ. ಆಗ ನಿಮ್ಗೆ ಎಷ್ಟೋ ರಿಲೀಫ್ ಸಿಗುತ್ತೆ. ಯಾಕೆಂದ್ರೆ ಕಟಕ ರಾಶಿಗೆ ಚಂದ್ರ ಅಧಿಪತಿ ಆಗಿರೋದ್ರಿಂದ, ಸೊ ಗುರು ಉಚ್ಚಾಗೋದ್ರಿಂದ ಗುರುಗಳ ಸ್ಥಾನಕ್ಕೆ ನೀವು ಹೋಗಿ ಬಂದರೆ ಗುರುವಿನ ಬಲ ಅನ್ನೋದು ನಿಮಗೆ ಜಾಸ್ತಿ ಸಿಗುತ್ತೆ. ಆಗ ಒಂದು ಗಜಕೇಸರಿ ಯೋಗ ಅಂತಲೇ ಹೇಳಿ ಕರಿತೀವಿ, ಅದು ನಿಮಗೆ ಕ್ರಿಯೇಟ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ಗುರುಗಳ ದರ್ಶನವನ್ನು ನೀವು ಮಾಡ್ಕೊಂಬನ್ನಿ. ಐ ವಿಶ್ ಯು ಆಲ್ ದ ಬೆಸ್ಟ್ ಕಟಕ ರಾಶಿಯವರಿಗೆ. ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು. ಸಾಯಿರಾಮ್.